ಹೇ ಫ್ರೆಂಡ್ಸ್, ದಿಸ್ ಇಸ್ ವಿಜಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಕೆ ಹೋಗ್ತಾ ಇದ್ದೀನಿ. ಯು ಕ್ಯಾನ್ ಸ್ಟೇ ಟಿಲ್ ದ ಎಂಡ್. ಸೊ ಲಾಸ್ಟ್ ವೀಕ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತಂದರೆ, ಇಟ್ ಹ್ಯಾಸ್ ಬೀನ್ ರಿಮೇನ್ ವೊಲಟಲ್. ಸೊ ರೋಲರ್ ಕೋಸ್ಟರ್ ರೈಡ್ ಥರ ಇತ್ತು. ಒಂದಿನ ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು, ನೆಕ್ಸ್ಟ್ ದಿನ ಮತ್ತೆ ಮಾರ್ಕೆಟ್ ಕೆಳಗಡೆ ಬರ್ತಾ ಇತ್ತು. ಇಟ್ ಹ್ಯಾಸ್ ಬೀನ್ ರಿಮೇನ್ ವೊಲಟಲ್. ಸೊ ನಿಫ್ಟಿ 25,000ಇಂದ 24,000 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ಸೆನ್ಸೆಕ್ಸು ಬಿಲೋ 80,000 ಕೆಳಗಡೆ ಟ್ರೇಡ್ ಆಗ್ತಿದೆ. ಮಾರ್ಕೆಟ್ ಇಷ್ಟು ಕರೆಕ್ಷನ್ ಆಗೋದಕ್ಕೆ, ಮಾರ್ಕೆಟ್ ಇಷ್ಟು ವೊಲಟಲ್ ಇರೋದಕ್ಕೆ ಪ್ರಮುಖ ಕಾರಣ ಏನಂತಂದರೆ, ಸೊ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಸ್ಲೋಡೌನ್ ಇನ್ ಯು ಎಸ್ ಇಕಾನಮಿ. ನಮಗೆಲ್ಲರಿಗೂ ಗೊತ್ತಿದೆ, ಯು ಎಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ವಿಚ್ ವಿಲ್ ಇಂಪ್ಯಾಕ್ಟ್ ದ ಎಂಟೈರ್ ಗ್ಲೋಬ್. ಸೊ ಯು ಎಸ್ ಅಲ್ಲಿ ಇವಾಗ ರಿಸೆಷನ್ ನಡೀತಾ ಇದೆ, ವಿಚ್ ಹ್ಯಾಸ್ ಬೀನ್ ಇಂಪ್ಯಾಕ್ಟಿಂಗ್ ದ ಗ್ಲೋಬಲ್ ಮಾರ್ಕೆಟ್. ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ಸೊ ಅಮೇರಿಕಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್, ಸೊ ನಿರುದ್ಯೋಗದ ಸಮಸ್ಯೆ ಅಮೇರಿಕಾದಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಸೊ ದ್ಯಾಟ್ಸ್ ದ ರೀಸನ್ ವಿಚ್ ಹ್ಯಾಸ್ ಬೀನ್ ಇಂಪ್ಯಾಕ್ಟಿಂಗ್ ದ ಅಮೇರಿಕನ್ ಮಾರ್ಕೆಟ್. ಮೂರನೇ ಕಾರಣ ಬಂದ್ಬಿಟ್ಟು ಜಪಾನ್ ಮಾರ್ಕೆಟ್. ಜಪಾನ್ ಮಾರ್ಕೆಟಲ್ಲಿ ಏನಾಗಿತ್ತು ಅಂತಂದರೆ, ಇಂಟ್ರೆಸ್ಟ್ ರೇಟ್ ತುಂಬ ಕಮ್ಮಿ ಇತ್ತು. ಯಾವಾಗ ಇಂಟ್ರೆಸ್ಟ್ ರೇಟ್ ತುಂಬ ಕಮ್ಮಿ ಇರುತ್ತೆ, ಮೋರ್ ಆ್ಯಂಡ್ ಮೋರ್ ಪೀಪಲ್ ದೇ ವಿಲ್ ಟೇಕ್ ಅ ಲೋನ್. ಸುಮಾರು ಜನ ಇನ್ವೆಸ್ಟರ್ಸ್ ಏನು ಮಾಡಿದರು ಅಂತಂದರೆ, ಜಪಾನ್ ಮಾರ್ಕೆಟಿಂದ ಲೋನನ್ನು ತೊಗೊಂಡ್ಬಿಟ್ಟು ಬೇರೆ ಬೇರೆ ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರು. ಆಫ್ಟರ್ ಅ ಲಾಂಗ್ ಟೈಮ್, 15 ವರ್ಷ ಆದಮೇಲೆ ಜಪಾನ್ ದೇಶದಲ್ಲಿ ಇಂಟ್ರೆಸ್ಟ್ ರೇಟನ್ನು ಮತ್ತೆ ಇನ್ಕ್ರೀಸ್ ಮಾಡಿದ್ದಾರೆ. ಯಾವಾಗ ಇಂಟ್ರೆಸ್ಟ್ ರೇಟನ್ನು ಇನ್ಕ್ರೀಸ್ ಮಾಡ್ತಾರೆ, ನೀವು ಹಿಂದೆ ಏನು ಲೋನ್ ತೊಗೊಂಡಿರ್ತೀರಲ್ಲ, ಆ ಎಲ್ಲ ಲೋನ್ಗಳಿಗೆ ಹೆಚ್ಚಿನ ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗತ್ತೆ. ಆ ಕಾರಣದಿಂದಾಗಿ ಹಿಂದೆ ಲೋನ್ ತೊಗೊಂಡು ಬೇರೆ ಬೇರೆ ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಎಲ್ಲ ಇನ್ವೆಸ್ಟರ್ಸ್ ನೌ ದೇ ವಾಂಟ್ ಟು ಸೆಲ್ ಔಟ್ ದೇರ್ ಆಲ್ ದ ಸ್ಟಾಕ್ಸ್ ಆ್ಯಂಡ್ ನೌ ದೇ ವಾಂಟ್ ಟು ರೀಪೇ ದ ಲೋನ್. ಸೊ ಆ ಕಾರಣದಿಂದಾಗಿ ಲಾಸ್ಟ್ ಒಂದು ಬೇಕು ಮಾರ್ಕೆಟ್ ಹ್ಯಾಸ್ ಬೀನ್ ರಿಮೇನ್ ವೊಲಟಲ್. ಐ ಥಿಂಕ್ ಇನ್ನೊಂದು 15-20 ದಿನ ಅಥವಾ ಒಂದು ತಿಂಗಳು ಮಾರ್ಕೆಟ್ ಕ್ಯಾನ್ ರಿಮೇನ್ ವೊಲಟಲ್ ಅಂತ ಅನ್ಸುತ್ತೆ. ಇನ್ನು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಾದ್ರೆ, 25,000 ವಿಚ್ ವಿಲ್ ಆಕ್ಟ್ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್ ಝೋನ್, 24,000 ವಿಚ್ ವಿಲ್ ಆಕ್ಟ್ ಆಸ್ ಅ ಮೇಜರ್ ಸಪೋರ್ಟ್ ಝೋನ್. ಸೊ ಯಾಕಂತಂದ್ರೆ ಫ್ಯೂ ಡೇಸ್ ಬ್ಯಾಕ್ ದರ್ ವಾಸ್ ಅ ಕರೆಕ್ಷನ್ ಇನ್ ದ ಮಾರ್ಕೆಟ್. ಸ್ವಲ್ಪ ದಿನದಿಂದ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಆಗಿತ್ತು. ಕರೆಕ್ಷನ್ ಆದಾಗ ಮಾರ್ಕೆಟ್ ಇದೇ ಲೆವೆಲ್ ಇಂದ ಬೌನ್ಸ್ ಬ್ಯಾಕ್ ಆಗಿ ಮೇಲ್ಗಡೆ ಹೋಗಿತ್ತು. ಸೊ ಅದೇ ರೀತಿ ಲಾಸ್ಟ್ ವೀಕು ಮಾರ್ಕೆಟ್ನಲ್ಲಿ ಒಂದು ಶಾರ್ಪ್ ಕರೆಕ್ಷನ್ ಆಯಿತು. ಕರೆಕ್ಷನ್ ಆದಾಗ ಅಗೇನ್ 24,000 ಇಟ್ ಹ್ಯಾಸ್ ಬೀನ್ ಆಕ್ಟೆಡ್ ಆಸ್ ಅ ಮೇಜರ್ ಸಪೋರ್ಟ್ ಝೋನ್. ಮಾರ್ಕೆಟ್ ಇಲ್ಲಿ ತುಂಬಾ ಸಸ್ಟೈನ್ ಆಗಿದೆ. ಅದ್ರ ಜೊತೆಗೆ ಫ್ರೈಡೇ ಏನಾಗಿದೆ ಅಂತಂದ್ರೆ, ಮಾರ್ಕೆಟ್ನಲ್ಲಿ ಒಂದು ಒಳ್ಳೆ ಅಪ್ಸೈಡ್ ಮೂಮೆಂಟಮ್ ಸಿಕ್ಕಿದೆ. ಒಂದು ವೇಳೆ ಮಾರ್ಕೆಟ್ ಏನಾದರೂ 24,500 ಮೇಲ್ಗಡೆ ಏನಾದರೂ ಸಸ್ಟೈನ್ ಆಯಿತು ಅಂತಂದ್ರೆ, ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಮೋರ್ ಅಪ್ಸೈಡ್ ಮೂಮೆಂಟಮ್ ಇನ್ ದ ಮಾರ್ಕೆಟ್. ಇನ್ನು ಯಾರಾದರೂ ಸ್ವಿಂಗ್ ಟ್ರೇಡ್ ಮಾಡೋರಿದ್ರೆ, ಏಷ್ಯನ್ ಪೇಂಟ್ ಅಲ್ಲಿ ಒಂದು ಒಳ್ಳೆ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಪ್ರತಿ ಸಲ ಏನಾಗ್ತಿತ್ತು ಅಂತಂದ್ರೆ, ಏಷ್ಯನ್ ಪೇಂಟ್ ಅಲ್ಲಿ 3,500 ಇಟ್ ಹ್ಯಾಸ್ ಬೀನ್ ಆಕ್ಟಿಂಗ್ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್ ಝೋನ್. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಒಂದ್ ಸಲ ಕೆಳಗೆ ಬಂದಿದೆ, 2 ಸಲ ಕೆಳಗೆ ಬಂದಿದೆ, 3 ಸಲ ಕೆಳಗೆ ಬಂದಿದೆ. ಇನ್ನು 2,500, 2,600, 2,800, ಸೊ ಇದು ಏನಾಗ್ತಿತ್ತು ಅಂತಂದ್ರೆ ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗ್ತಿತ್ತು. ಇಲ್ಲಿ ಈ ಲೆವೆಲ್ಗೆ ಬಂದ್ಬಿಟ್ಟು ಒಂದ್ ಸಲ ಮೇಲ್ ಹೋಗಿದೆ, 2 ಸಲ ಮೇಲ್ ಹೋಗಿದೆ. ಸೊ ಮತ್ತೆ ರೈಟ್ ನೋ ಇದೇ ಲೆವೆಲ್ಗೆ ಬಂದ್ಬಿಟ್ಟು ಮಾರ್ಕೆಟ್ ಸಪೋರ್ಟ್ ತಗೊಂಡ್ಬಿಟ್ಟು ಸ್ಲೋ ಆಗಿ ಒಂದು ಅಪ್ಸೈಡ್ ಮೂಮೆಂಟಮ್ ಅನ್ನ ಕೊಡ್ತಾ ಇದೆ. ಯಾರಾದ್ರೂ ಸ್ವಿಂಗ್ ಟ್ರೇಡ್ ಮಾಡೋರಿದ್ರೆ, ಸೊ ರೈಟ್ ನೋ ಒಂದು ವೇಳೆ ಇನ್ನೊಂದು ಸ್ವಲ್ಪ ಕರೆಕ್ಷನ್ ಆದ್ರೂ ಕೂಡ ನಿಮಗೆ ಬೈ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ. ಅಥವಾ ಯಾರಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರು ಕೂಡ, ಸಿನ್ಸ್ ಏಷ್ಯನ್ ಪೇಂಟ್ ಇಸ್ ಅ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪ್ನಿ, ಸೊ ಸ್ವಿಂಗ್ ಟ್ರೇಡ್ ಆದ್ರೂ ಮಾಡಬಹುದು ಅಥವಾ ಲಾಂಗ್ ಟರ್ಮ್ಗಾದ್ರೂ ನೀವು ಏಷ್ಯನ್ ಪೇಂಟ್ ಅನ್ನ ಈ ಲೆವೆಲ್ ಅಲ್ಲಿ ಬೈ ಮಾಡಿ ಇಟ್ಕೋಬಹುದು. ಒಂದು ವೇಳೆ ಸ್ಟಾಪ್ ಲಾಸ್ ಇಡ್ತೀರಾ ಅಂತಂದ್ರೆ 2,500 is going to be a stop loss level. Friends, this video is only for education purpose. This is not a buy and sell recommendation. Friends, I hope you find this video useful. If you like this video, please to subscribe, please to share it with your community. If you want to learn more about trading, if you want to learn more about technical analysis, you can explore my online course. Thank you so much.